ಗಡಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಿಚ್ಚು ಭುಗಿಲೆದ್ದಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ಆರಂಭವಾದಂತಹ ಗಲಾಟೆ. ಸ್ಥಳಕ್ಕೆ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬರ್ತಿದ್ದ ಹಾಗೆ ಒಂದು ಕಿಚ್ಚು ಹೊತ್ಕೊಳ್ತು. ಅದಾದ ನಂತರ ಗಲಾಟೆ ಆರಂಭ ಆಯಿತು. ಎರಡೂ ಕಡೆಯವರು ಕೂಡ ಮಾರಾಮಾರಿಗೆ ಮುಗಿಬಿದ್ದು ಬಡದಾಡ್ಕೊಂಡಿದ್ರ ಪರಿಣಾಮ ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವರದಿ ಕೂಡ ಸಿಗ್ತಾ ಇದೆ. ಎರಡೂ ಗುಂಪಿನಿಂದಲೂ ಕೂಡ ಕಲ್ಲು ತೂರಾಟ ಆಗಿದೆ. ಬಡಿಗೆಗಳನ್ನ ಹಿಡ್ಕೊಂಡು ಹೋಗಿದ್ದಾರೆ. ಬಡದಾಡ್ಕೊಂಡಿರುವಂತಹ ಪ್ರಕರಣ ಆಗಿದೆ. ಸದ್ಯ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಲಿಕ್ಕೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರಬೇಕಾದಂತಹ ನಾಯಕರುಗಳು ಅವರುಗಳಿಗೆ ತೋಚಿದ ಹಾಗೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋ ಮೂಲಕವಾಗಿ ಇನ್ನಷ್ಟು ಇದು ಬೆಂಕಿ ಹಚ್ಚೋ ಕೆಲಸ ಆಗ್ತಿದೆ ಅಂತ ಕೂಡ ತಪ್ಪಾಗಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್. ಶ್ರೀರಾಮುಲು ಅವರು ಕ್ವಿಕ್ ಆಗಿ ಅಲ್ಲಿಗೆ ಬರ್ತಾರೆ. ಅಂದ್ರೆ ಈ ಗಲಾಟೆ ಆರಂಭ ಆಗಿದೆ, ಎಷ್ಟು ಡ್ಯೂರೇಷನ್ ಅಲ್ಲಿ ಅವರ ಆಗಮನ ಆಗುತ್ತೆ? ಅವರ ಬಂದ ನಂತರದಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಹೇಗೆ? ಖಂಡಿತ ದಿವ್ಯ ಜ್ಯೋತಿ, ನಾನು ಒಂದನ್ನ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಜನಾರ್ದನ್ ರೆಡ್ಡಿ ಅವರ ಮನೆ, ಇದರದ ಪಕ್ಕದಲ್ಲಿ ಇರುವಂತದ್ದು ಶ್ರೀರಾಮುಲು ಅವರ ಮನೆ. ಅಂದ್ರೆ ಇದೇ ಒಂದು ಸ್ಥಳದಲ್ಲಿನೇ ಬ್ಯಾನರ್ ಕಟ್ಟಿದ್ರು. ಈ ಏನ್ ಬ್ಯಾನರ್ ಇದೆಯಲ್ಲ ದಿವ್ಯ ಜ್ಯೋತಿ, ಇದೇ ಬ್ಯಾನರ್ ಗಳನ್ನ ಇದೇ ಸ್ಥಳದಲ್ಲಿ ಕಟ್ಟಿದ್ರು. ಇಲ್ಲಿ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆರಂಭವಾಗಿದೆ. ಅಂದ್ರೆ ಇಲ್ಲಿ 3ನೇ ತಾರೀಕಿಗೆ ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಗಳನ್ನ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಕಟ್ಟಲಾಗ್ತಾ ಇತ್ತು. ಹೀಗಾಗಿ ಸತೀಶ್ ರೆಡ್ಡಿ ಅವರು ಒಂದಿಷ್ಟು ಇಲ್ಲಿ ಕುಳಿತುಕೊಂಡು ಅವಾಚ್ಯ ಪದಗಳನ್ನ ಬಳಕೆ ಮಾಡ್ತಿದ್ರು ಮತ್ತು ಯಾರು ಬರ್ತಾರೆ ಏನ್ ಬರ್ತಾರೆ ಅಂತ ಒಂದಿಷ್ಟು ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಿದ್ರು. ಹೀಗಾಗಿ ಆ ಕಡೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಟ್ರಿಗರ್. ಈ ಸಂದರ್ಭದಲ್ಲಿ ಒಂದಿಷ್ಟು ಗಲಾಟೆಗಳಾಯ್ತು. ಅದೇ ಸಂದರ್ಭದಲ್ಲಿ ಪಕ್ಕದಲ್ಲೇನೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಪಕ್ಕದಲ್ಲೇನೆ ಇರುವಂತ ಯಾರು ಶ್ರೀರಾಮುಲು ಅವರು ಕೂಡ ಆಗ ಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಆಗ ಸಾಕಷ್ಟು ಜನರು ಜಮಾವಣೆ ಆಗ್ತಾರೆ. ಅಂದ್ರೆ ಈ ಕಡೆ ಯಾವಾಗ ವಿಷಯ ಶ್ರೀರಾಮುಲು ಅವ್ರ ಗಮನಕ್ಕೆ ಬರುತ್ತೋ ಆಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಜಮಾವಣೆ ಆಗ್ತಾರೆ. ಆಗ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಆದಂತ ಗಲಾಟೆ ನಿಂತು ಅದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಸಹಿತ ಗಂಗಾವತಿಯಿಂದ ಬರ್ತಾರೆ. ಆಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಅದು ಯಾವಾಗ ಗಲಾಟೆಗಳು ಜೋರಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಒಂದಿಷ್ಟು ಗಾಳಿಯಲ್ಲಿ ಗುಂಡಾರಿಸತಕ್ಕಂಥ ಕೆಲಸಗಳು ಕೂಡ ನಡೆಯುತ್ತೆ. ಹೀಗಾಗಿ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸುತ್ತೆ. ಹೀಗಾಗಿ ಇದುವರೆಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಮುಂದುವರೆದಿರುವಂತದ್ದು ದಿವ್ಯ ಜೊತೆ. ಮತ್ತೊಂದು ಕಡೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೆ ಜನಾರ್ದನ್ ರೆಡ್ಡಿ ಅವರನ್ನ ಮನವೊಲಿಸಲಿಕ್ಕೆ ಕೂಡ IGP ಆಗಿರ್ತಕ್ಕಂಥ ವರ್ತಿಕಾ ಕಟ್ಯಾರ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು, ಮತ್ತೊಂದು ಕಡೆಗೆ ಶ್ರೀರಾಮುಲು ಅವರು. ಹೀಗಾಗಿ ಪರಿಸ್ಥಿತಿಯನ್ನ ಎಷ್ಟೇ ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿನೇ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಒಂದು ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಆರಂಭವಾದಂತಹ ಗಲಾಟೆ ಇದೀಗ ಓರ್ವ ವ್ಯಕ್ತಿಯ ಕೊಲೆ ಅಂದ್ರೆ ಓರ್ವ ಯುವಕನ ಕೊಲೆಯೂ ಕೂಡ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಶುರುವಾದಂತಹ ಜಗಳ ತೀವ್ರ ವಿಕೋಪಕ್ಕೆ ಹೋಗಿರುವಂತದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಸ್ಥಳದಲ್ಲಿ ಜಮಾವಣೆಯಾಗಿರುವಂತದ್ದು. ಅವಂಬಾವಿಯಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಇದುವರೆಗೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಹಿರಿಯ ಅಧಿಕಾರಿಗಳು ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರ ಮನೆ ಒಳಗಡೆ ಹೋಗ್ತಿಲ್ಲ, ಮತ್ತೊಂದು ಕಡೆಗೆ ಏನು ಭರತ್ ರೆಡ್ಡಿ ಅವರು ಕೂಡ ಇಲ್ಲಿಂದ ಕದಲ್ತಲ್ಲ. ಹೀಗಾಗಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಿದೆ. ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಕರ್ತಗಳು ಕುಳಿತಿದ್ದಾರೆ. ಆ ಕಡೆಯಿಂದ ಕಲ್ ತೂರಾಟ, ಈ ಕಡೆಯಿಂದ ಕಲ್ ತೂರಾಟ. ನಿಜಕ್ಕೂ ಕೂಡ ನಾವು ಸ್ಥಳದಲ್ಲಿದ್ದಂಥವ್ರ ಮೈಕ್ ಕೂದಲುಗಳೆಲ್ಲ ಅಂದ್ರೆ ಅಷ್ಟು ಮೈಕೆ ಜುಮ್ ಅನ್ನುವಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು ದಿವ್ಯ ಜ್ಯೋತಿ. ಯಾಕಂದ್ರೆ ತುಂಬಾ ಹಾರಿಬಲ್ ಆಗಿತ್ತು. ನೇರವಾಗಿ ಕಲ್ಲುಗಳು ಬರುತ್ತೆ, ದೊಣ್ಣೆಗಳಿಂದ ಹೊಡಿಲಿಕ್ಕೆ ಹೋಗ್ತಾರೆ. ಕಲ್ಲುಗಳಿಂದ ಒಂಥರ ಆನೆಕಲ್ಲು ಮಳೆ ಬಂದಂತ ರೀತಿಯಲ್ಲಿ ಕಲ್ಲುಗಳನ್ನ ಎಸಿತಾ ಇದ್ರು. ಹೀಗಾಗಿ ಪೊಲೀಸರುಗಳಿಗೂ ಕೂಡ ಒಂದಿಷ್ಟು ಜನರಿಗೆ ಗಾಯ ಆಯಿತು. ಒಟ್ಟಾರೆಯಾಗಿ ಇನ್ನೂ ಕೂಡ ಬೂದಿ ಮುಚ್ಚದೆ ಕಂಡದಂತ ಪರಿಸ್ಥಿತಿ ಇರೋದ್ರಿಂದ ಪೊಲೀಸರು ಸದ್ಯಕ್ಕೆ ಪರಿಸ್ಥಿತಿನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ದಿವ್ಯ ಜ್ಯೋತಿ. ಓಕೆ ಅಮರೇಶ್, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮಗೆ ದೃಶ್ಯ ಸಮೇತವಾಗಿ ತೋರಿಸ್ತಾ ಇದ್ದೀವಿ. ಈ ಒಂದು ಬೆಳವಣಿಗೆ ಏನಿದೆ, ಅವ್ರು ಯಾರು ಕೂಡ ಅಲ್ಲಿಂದ ನಿರ್ಗಮಿಸೋದಕ್ಕೆ ತಯಾರಿಲ್ಲದ ಕಾರಣದಿಂದಾಗಿ ಇನ್ನಷ್ಟು ವಿಕೋಪಕ್ಕೆ ಹೋಗುವಂತಹ ಸರ್ವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.